ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡ್ತಾ ಇರ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಒತ್ತಿ ಶಾವಿಗೆ ಮಾಡಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಏನೂ ಇಲ್ಲ, ಸುಮ್ಮನೆ ರಾಗಿ ಸುಗ್ಗಿ ಎಲ್ಲ ಮುಗೀತಲ್ಲ ಅದಕ್ಕೋಸ್ಕರ ಮಾಡಿರೋಂಥದ್ದು. ನೋಡ್ತಾ ಇರ್ಬೋದು, ಶಾವಿಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ. ಶಾವಿಗೆನ ಬರೀ ಅಕ್ಕಿ ಹಿಟ್ಟಿಂದಲೇ ಮಾಡ್ತಾರೆ, ಆದರೆ ನಾವು ಜೋಳ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಈ ಥರ ಒಂದೊಂದನ್ನ ಪಂತ ಅಂತ ಕರೀತಾರೆ, ಒಂದು ಪಂತ ಅಂತ. ಇದನ್ನು ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ಇದು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟಾರು ಯೂಸ್ ಮಾಡ್ಬೋದು, ಅಥವಾ ಹುಳ್ಳಿಕಾಳನ್ನ ಹುರಿದು ಅದರಲ್ಲಿ ಪುಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದು ಹಾಕೋದ್ರಿಂದ ಶಾವಿಗೆ ಎಲ್ಲ ಉದುರು ಥರ ಆಗುತ್ತೆ ಅಂತ ಎಲ್ಲ ಮಿಕ್ಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ಥರ ಅಂದರೆ ಶಾವಿಗೆ ಒಂದಕ್ಕೊಂದು ಅಂಟ್ತಲೇ ಬಿಡಿ ಬಿಡಿ ಆಗುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಚಿಕ್ಕವಳಿದ್ದಾಗ ನಮ್ಮ ಅಮ್ಮನ ಕೈಲಿ ಶಾವಿಗೆ ಉಳಿದು ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದಂತೆ. ನೋಡ್ತಾ ಇರ್ಬೋದು, ನೆಕ್ಸ್ಟು ಕಾಯಿಂದ ಮಾಡಿರೋಂಥ ಕಾಯಿ ರಸ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಾಯಿ ಹಿಟ್ಟು, ಬೆಲ್ಲ ಮತ್ತು ಕಾಯಿ ಎರಡನ್ನೂ ಬೆಲ್ಲನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಕಾಯಿ ಮಿಕ್ಸ್ ಮಾಡ್ಕೊಂಡೆ ಅಂತಿರೋದು ಕಾಯಿ ಹಿಟ್ಟು. ಇದೆಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಶಾವಿಗೆನ ಫುಲ್ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ತಿನ್ನಲು ರೆಡಿ ಶಾವಿಗೆ, ಒತ್ತಿ ಶಾವಿಗೆ. ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.